ಅವನು ಮಾಡಬಾರ್ದೆಲ್ಲ ಮಾಡ್ಬಿಟ್ಟು ನಾನು ತೆಪ್ಪು ಮಾಡಿದೆ ಸಾರಿ ಅಂತ ಕೇಳ್ಬಿಟ್ರೆ ಯಾರು ಮಾಡ್ತಾರೆ? ಪದೇ 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 ಮಾಡ್ಕೊ ಹೋಗ್ತಾ ಇರ್ತಾರೆ. ನಾಳೆ ಇವತ್ತು ಕುಮಾರಸ್ವಾಮಿ ಹೇಳ್ತಾರೆ, ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಹೇಳ್ತಾನೆ. ಕುಮಾರಸ್ವಾಮಿ ಜೊತೆ ಹೆಂಗಿದ್ದ? ಪಾರ ಆತ್ಮೀಯತೆಯಿಂದ ತೆಪ್ಕೊತಾ ಇದ್ದ. ಇವಾಗ ಸಿದ್ದರಾಮಯ್ಯವರು ಅದೇ ಥರ ಸಿದ್ದರಾಮಯ್ಯವ್ರನ್ನ ತೆಪ್ಕೊತಾ ಇದ್ದಾನೆ. ನಾಳೆ ಸಿದ್ದರಾಮಯ್ಯವ್ರನ್ನ ಯಾಕೆ ಟಾರ್ಗೆಟ್ ಮಾಡಿಕ್ಕಿಲ್ಲ? ಡೆಫಿನೆಟ್ ಇಂಥವರೆಲ್ಲ ನಂಬಿಕೆ ಹೋಗ್ಬಿಡ್ದು. ಇವರೆಲ್ಲ ಭಾರಿ ದುರಾಂಕಾರಿಗಳು. ಮದ, ದುಡ್ಡಿನ ಮದ. ಜಮೀರಿಗೆ ಬೆಲೆ ಇಲ್ಲ ನೋಡಿ. ನಾಳೆ ಎಲೆಕ್ಷನ್ ಆದ್ಮೇಲೆ ಅವ್ನು ರಾಜೀನಾಮೆ ಕೊಡ್ಬೇಕು. ಇಲ್ಲಾಂದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡಿ ಚಳವಳಿ ಮಾಡಿ ಅವನಿಗೆ ತಕ್ಕ ಬುದ್ಧಿ ಕಲಿಸ್ತೀವಿ. ಇವರೇನೋ ಬೆಳಗಿರ್ಬೋದು, ಎಲ್ಲ ಪಾಕಿಸ್ತಾನದಿಂದ ಹುಟ್ಟಿ ಬಂದಿರ್ಬೋದು. ನಮ್ಮ ದೇಶದವರೆಲ್ಲ ಅಂತ ಕಾಣ್ತವ್ರು. ನಮ್ಮ ದೇಶದಲ್ಲಿರೋರು ಕರ್ಗೋರು ಬೆಳಗೋರು, ಇವರೆಲ್ಲ ಅಲ್ಲಿಂದ ಹುಟ್ಟು ಬಂದಿರೋ. ಅದಕ್ಕೆ ನಾನು ಬೆಳಗಿದ್ದೀನಿ, ಕುಮಾರಸ್ವಾಮಿ ಕರ್ಗಿದ್ದಾನೆ ಅಂತ ದುರಾಂಕಾರದಿಂದ ಮಾತಾಡೋದು ಅದು ಸರಿ ಇಲ್ಲ. ನಾನು ನಮ್ಮ ಮುಸ್ಲಿಂ ಬಾಂಧವಗಳ ಹತ್ರ ಒಂದೊಂದು ಪೈಸಾ ಹಾಕ್ಬಿಟ್ಟು ದೇವೇಗೌಡರ ಕುಟುಂಬನೇ ನಂಗೆ ಕೊಂಡ್ಕೊತೀನಿ ಅಂತ ದುರಾಂಕಾರದಿಂದ ಮಾತಾಡ್ತಾನೆ. ಯಾಕೆ ಅಂತಂದರೆ ಆ ಥರ ದುರಾಂಕಾರ ಎಂತೆಂಥವ್ರು ಮೆರೆದವರು ಹಾಳಾಗ್ಬಿಟ್ಟಿದ್ದಾರೆ. ವಿಜಯ ಮಲ್ಲಿಗಿಂದ ಏನು ದೊಡ್ಡ ಶ್ರೀಮಂತನ ಆ ಥರ ದುರಾಂಕಾರ ಪಡಿಬೇಡ್ದು. ಎಂತೆಂಥವ್ರು ಹಾಳಾಗ್ಬಿಟ್ಟಿದ್ದಾರೆ ದುರಾಂಕಾರ ಪಟ್ಟಿ. ಈಗ ಜಮೀರ್ ಅಹಮದ್ ಅವರು ಹಿರಿಯ ಸಚಿವರು, ಅವರು ಆ ಥರ ಅನ್ಬೇಡ್ದು. ಯಾಕೆ ಅಂತ ನೋಡಿ, ನಮ್ಮ ಹಳ್ಳಿಗಾಡಿನ ಜನ ಆಲ್ಮೋಸ್ಟ್ ಒಂದು 60-70% ಕರ್ಗೆ ಇರ್ತೀವಿ. ಯಾಕೆ ನಾವೆಲ್ಲ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಅವರೆಲ್ಲ ಬಿಸಿಲು ಮಳೆ ಚಳಿಲೆಲ್ಲ ಕೆಲಸ ಮಾಡಿದ್ರು. ಆಲ್ಮೋಸ್ಟ್ ಕರ್ಗೆ ಇರೋದು. ಹಾಗೆ ದೇವೇಗೌಡರು ಅವ್ರ ತಾತ ಮುತ್ತಾತ ಕಾಲದ್ದು ಒಬ್ಬರು ಹಳ್ಳಿನಲ್ಲಿ ಜೀವನ ಕಳ್ಕೊಂಡು ಆ ಪ್ರಕೃತಿಲಿ ಬಂದವರು. ಅವರು ಜಮೀರ್ ಅಹಮದ್ ಬೆಳಗಿರಲಿ ಇದನ್ನೆಲ್ಲ ಹೇಳ್ಬಿಡ್ದು. ಅವನಿಗೆ ಗೌರವ ಇಲ್ಲ. ಯಾಕೆ ಅಂತಂದರೆ ಅವನಿಗೆ ಯಾವಾಗಲೂ ನೋಡಿದ್ರೆ ಕುಮಾರಸ್ವಾಮಿ ಅವ್ರ ಜೊತೆಲಿದ್ದಾಗ ಅಷ್ಟೊಂದು ಆತ್ಮೀಯಾಗಿ ಭಾರಿ ವಿಶ್ವಾಸವಾಗಿ ಇದ್ದವರು. ಆ ಥರ ಇರೋದು ಬೇಡ. ಅಟ್ಲೀಸ್ಟು ಅವ್ರಿಗೂ ಇವ್ರಿಗೂ ಬೇರೆ ಪಕ್ಷಕ್ಕೆ ಬಂದ್ರಲ್ಲ, ಗೌರವದಿಂದ ಇರಬೇಕು. ಈಗ ದೇವೇಗೌಡರು ಕುಮಾರಸ್ವಾಮಿಯವರು ಕರ್ಗವ್ರೆ ಅಂತಂದರೆ ಅವರು ಒಂದು ಹಳ್ಳಿನಲ್ಲಿ ಜೀವನ ಕಳ್ಕೊಬಂದು ಅವ್ರ ತಾತ ಮುತ್ತಾರು ಅದೇ ಕಲರಲ್ಲಿ ಅದೇ ಗುಣದಲ್ಲಿ ಬಂದಿರೋರು. ಇವ್ರು ಬೆಳಗವನಿ ಅಂದ್ಬಿಟ್ಟು ಇನ್ನೊಬ್ಬರನ್ನ ಆಡ್ಕೊಳ್ಳೋದು ಅದು ಸರಿ ಇಲ್ಲ. ಯಾಕೆಂದರೆ ಇವರೇನೋ ಬೆಳಗಿರ್ಬೋದು, ಎಲ್ಲ ಪಾಕಿಸ್ತಾನದಿಂದ ಹುಟ್ಟಿ ಬಂದಿರ್ಬೋದು. ನಮ್ಮ ದೇಶದವರೆಲ್ಲ ಅಂತ ಕಾಣ್ತವ್ರು. ನಮ್ಮ ದೇಶದಲ್ಲಿರೋರು ಕರ್ಗೋರು ಬೆಳಗೋರು, ಇವರೆಲ್ಲ ಅಲ್ಲಿಂದ ಹುಟ್ಟು ಬಂದಿರೋ. ಅದಕ್ಕೆ ನಾನು ಬೆಳಗಿದ್ದೀನಿ, ಕುಮಾರಸ್ವಾಮಿ ಕರ್ಗಿದ್ದಾನೆ ಅಂತ ದುರಾಂಕಾರದಿಂದ ಮಾತಾಡೋದು ಅದು ಸರಿ ಇಲ್ಲ. ಆಗ ಕುಮಾರಸ್ವಾಮಿಯವರು MLA ಅವರಲ್ಲ, MLA ಆಗಿತ್ತಿಲ್ಲ, MP ಆಗಿತ್ತಿಲ್ಲ. ಅವ್ರ ಜೊತೆಲಿ ಹೋಯ್ತಾ ಇದ್ದಾಗ ತಡೆದು ವಾಪಸ್ ಕಳಿಸ್ತಿರಂತೆ. ಕುಮಾರಸ್ವಾಮಿ ಅವರು ಕರೆಸಿ ಒಳಗಡೆ ಬಿಟ್ಟಿದ್ದಾರೆ. ಅದು ಒಬ್ಬ MLA ಮಾಡ್ಬೇಕಾದ್ರೆ HD ದೇವೇಗೌಡರು ಎಷ್ಟು ಅವ್ರನ್ನ ತ್ಯಾಗ ಮಾಡಿದ್ದಾರೆ ಅನ್ನೋದು ತಿಳ್ಕೋಬೇಕು. ಅವರು ನಾವು ಅವಾಗ ಚಿಕ್ಕ ಹುಡುಗರು ಅಂದರೆ ಅವಾಗ ರಾಜಕೀಯ ಬಂದ ಅಲ್ಲೇ ಆಗಿತ್ತು. ದೇವೇಗೌಡರು ಸ್ಟ್ರೈಕ್ ಮಾಡ್ತಾಯಿದ್ದಾರೆ ಅಂದರು. ನಾವು ಅಲ್ಲೇ ಬಸ್ ಸ್ಟ್ಯಾಂಡ್ ಎದುರುಗಡೆ ಮೈರಾ ಹೋಟೆಲಿತ್ತು. ಅವರು ಅಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ, ಅಲ್ಲಿಂದ ಸೀಮೆಣ್ಣೆ ಕ್ಯಾನ್ ಹಿಡ್ಕೊಂಡು ಅವರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ರು. ಜಮೀರು ಆಗ ಇವರು ಜೊತೆಲಿ ಕರ್ಕೊಂಡು ಇವರ ಸ್ವಲ್ಪ ಬೆಳೆಸಬೇಕು ಅಂತ ಹೇಳಿ ಹೋದರು. ಅಲ್ಲಿಂದ ಆಚೆಗೆ ಅವರು ಚಾಮರಾಜಪೇಟೆಯಲ್ಲಿ ದೇವೇಗೌಡರು ಟಿಕೆಟ್ ಕೊಡಿಸಿ MLA ಮಾಡಿದ್ರು. ತಿಳ್ಕೋಬೇಕು ಯಾರಿಂದ. ನಮ್ಗೆ ಯಾರು ಒಂದು ಸಹಾಯ ಮಾಡಿದ್ರೆ ಸಹಾಯ ಗಂಟಲು ನೆನೆಸ್ಕೊತೀವಿ. ಆ ಜಮೀರಿಗೆ ಅದು ಬೇಕು ತಾನೆ, ಆ ಭಾವನೆ ಬೇಕಲ್ವಾ. ಇವಾಗ ದುರಾಂಕಾರದಲ್ಲಿ ಅವ್ರ ಜೊತೆಲೆಲ್ಲ ಇದ್ದಾಗ ಕುಂಡಿ ವಿಧಾನಸೌಧದಲ್ಲಿ ಕುಪ್ಪುರ್ಸುವ, ನಾವೇ ನೋಡುವ, ಏನು ಚೇರ್ ಎತ್ತಿ ಕುಣಿವ, ಏನೋ ಯಾರ ಪಾರ್ಟಿಗೆ ವಿರೋಧ ಮಾಡ್ಬೇಕಾದ್ರೆ. ಇವತ್ತು ನೋಡಿದ್ರೆ ಕುಮಾರಸ್ವಾಮಿ ಸರಿಯಿಲ್ಲ, ದೇವೇಗೌಡರು ಸರಿಯಿಲ್ಲ. ನಾನು ನಮ್ಮ ಮುಸ್ಲಿಂ ಬಾಂಧವಗಳ ಹತ್ರ ಒಂದೊಂದು ಪೈಸಾ ಹಾಕ್ಬಿಟ್ಟು ದೇವೇಗೌಡರ ಕುಟುಂಬನೇ ನಂಗೆ ಕೊಂಡ್ಕೊತೀನಿ ಅಂತ ದುರಾಂಕಾರದಿಂದ ಮಾತಾಡ್ತಾನೆ. ಯಾಕೆ ಅಂತಂದರೆ ಆ ಥರ ದುರಾಂಕಾರ ಎಂತೆಂಥವ್ರು ಮೆರೆದವರು ಹಾಳಾಗ್ಬಿಟ್ಟಿದ್ದಾರೆ. ವಿಜಯ ಮಲ್ಲಿಗಿಂದ ಏನು ದೊಡ್ಡ ಶ್ರೀಮಂತನ ಆ ಥರ ದುರಾಂಕಾರ ಪಡಿಬೇಡ್ದು. ಎಂತೆಂಥವ್ರು ಹಾಳಾಗ್ಬಿಟ್ಟಿದ್ದಾರೆ ದುರಾಂಕಾರ ಪಟ್ಟಿ. ಅವನ ಯೋಗ್ಯತೆಯನ್ನು ಉಳಿಸ್ಕೋಬೇಕು. ಇಲ್ಲ ಅಂತಂದರೆ ನೋಡಿ, ಇದೇನೋ
ವರ್ಕ್ ಬೋರ್ಡ್ ಮಾಡಿಬಿಟ್ಟು ಪಾಪ ರೈತರುಗಳಿಗೆ ನೆಮ್ಮದಿ ಇಲ್ಲ ಮಾಡಾಕ್ಬಿಟ್ಟಿದ್ದಾನೆ. ಇಡೀ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಪಾಪ ಜಮೀನೇ ಅವ್ರಿಗೆ ಜೀವನ. ಆ ಕಡೆ ಎಲ್ಲ ಬೆಳೆದೊತ್ತಿಗೆ ಇಲ್ಲೆಲ್ಲ ರೈತರುಗಳು ಬೆಳೆದಿರ್ತಾನೆ ನಮಗೆ ಊಟ ಸಿಕ್ಕೋದು. ಅಂಥ ಜಮೀನನ್ನು ವರ್ಕ್ ಬೋರ್ಡ್ ಮಾಡಿಬಿಟ್ಟು ಇವತ್ತು ಜನಗಳಿಗೆ ಮೋಸ ಮಾಡಿ ನಿಂತಿದ್ದಾನೆ. ಅದರಿಂದ ಜಮೀನಿಗೆ ಬೆಲೆ ಇಲ್ಲ ನೋಡಿ. ನಾಳೆ ಎಲೆಕ್ಷನ್ ಆದಮೇಲೆ ಅವ್ನು ರಾಜೀನಾಮೆ ಕೊಡಬೇಕು. ಇಲ್ಲಾಂದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡಿ ಚಳವಳಿ ಮಾಡಿ ಅವನಿಗೆ ತಕ್ಕ ಬುದ್ಧಿ ಕಲಿಸ್ತೀವಿ. ಕೊಡಲಿಲ್ಲ ಅಂದರೆ ನಾವು ಬಿಡಲ್ಲ, ಹೋರಾಟ ಮಾಡ್ತೀವಿ. ಅವನು ಮಾಡಬಾರ್ದೆಲ್ಲ ಮಾಡಿಬಿಟ್ಟು ನಾನು ತೆಪ್ಪು ಮಾಡಿದೆ ಸಾರಿ ಅಂತ ಕೇಳಿಬಿಟ್ರೆ ಯಾರು ಬಿಡ್ತಾರೆ? ಪದೇ 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 ಮಾಡ್ಕೊ ಹೋಗ್ತಾ ಇರ್ತಾರೆ. ನಾಳೆ ಇವತ್ತು ಕುಮಾರಸ್ವಾಮಿಯವ್ರಿಗೆ ಹೇಳ್ತಾನೆ, ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಹೇಳ್ತಾನೆ. ಒಂದೊಂದು ಸಮುದಾಯವನ್ನು ಬಲಿ ಹಾಕೊಂಬಂದು ಮತ್ತು ಸಿದ್ದರಾಮಯ್ಯ ಕುಮಾರಸ್ವಾಮಿಯವ್ರ ಜೊತೆಲಿ ಹೆಂಗಿದ್ದ? ಭಾಳ ಆತ್ಮೀಯತೆಯಿಂದ ತೆಪ್ಕೊತಾ ಇದ್ದ. ಇವಾಗ ಸಿದ್ದರಾಮಯ್ಯನವರು ಅದೇ ಥರ ಸಿದ್ದರಾಮಯ್ಯನವ್ರನ್ನ ತೆಪ್ಕೊತಾ ಇದ್ದಾನೆ. ನಾಳೆ ಸಿದ್ದರಾಮಯ್ಯನವ್ರನ್ನ ಯಾಕೆ ಟಾರ್ಗೆಟ್ ಮಾಡಿಕ್ಕಿಲ್ಲ? ಡೆಫಿನೆಟು ಇಂಥವರೆಲ್ಲ ನಂಬಿಕೆ ಹೋಗ್ಬಿಡ್ದು. ಇವರೆಲ್ಲ ಭಾರಿ ದುರಹಂಕಾರಿಗಳು, ದುಡ್ಡಿನ ಮದ. ಇಂಥವರೆಲ್ಲ ದೂರ ಇಡಬೇಕು ಸರ್ಕಾರ. ಅವನ ಮೊದಲು ಪಕ್ಷದಿಂದ ಅವನ ಮಂತ್ರಿ ಸ್ಥಾನನ ಕಿತ್ತಾಕ್ಬೇಕು. ಅಂಥವರೆಲ್ಲ ಬೆಳೆಸಿಕೆ ಹೋಗ್ಬಿಡ್ದು ಸಿದ್ದರಾಮಯ್ಯನವರು. ಹೋರಾಟ ಮಾಡ್ತೀವಿ.